ಬೆಂಗಳೂರು ರಾಮೇಶ್ವರಂ ಕೆಫೆ ಸ್ಫೋಟದ ಸ್ಫೋಟಕ ಮಾಹಿತಿ. ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟ ಬಾಂಬರ್ ಬಿಗ್ ಪ್ಲಾನ್. 1.5 ಗಂಟೆ ಟೈಮ್ ಇಟ್ಕೊಂಡು ಟೈಮ್ ಫಿಕ್ಸ್ ಮಾಡಿದ್ದ. ಆತನ ಪ್ಲಾನ್ ಏನಾಗಿತ್ತು? 1.5 ಗಂಟೆ ಶಂಕಿತ ಉಗ್ರನ ಮಾಸ್ಟರ್ ಪ್ಲಾನ್. ಟಿವಿ 9 ನಲ್ಲಿ ರಾಮೇಶ್ವರಂ ಕೆಫೆಯ ಸ್ಫೋಟದ ರಹಸ್ಯ ಯಾವ ರೀತಿ ಪ್ಲಾನ್ ಮಾಡಲಾಗಿತ್ತು? ಸ್ಫೋಟದ ಸ್ಫೋಟಕ ಮಾಹಿತಿ. 1.5 ಗಂಟೆ ಟೈಮ್ ಇಟ್ಕೊಂಡು ಆತ ಮಾಡಿರುವಂತಹ ಪ್ಲಾನ್ ಏನು ಹಾಗಾದ್ರೆ? ಶಂಕಿತ ಬಾಂಬರ್ ಆರಂಭದಲ್ಲಿ ಆತ ಕೆಫೆಗೆ ಬರ್ತಾನೆ, ಇಡ್ಲಿ ತಿಂತಾನೆ, ಅಲ್ಲಿಂದ ತೆರಳ್ತಾನೆ, ನಂತರ ಸಮಯ ನೋಡ್ಕೊಳ್ತಾನೆ. ಇನ್ನು ಈತನ ಮಾಸ್ಟರ್ ಪ್ಲಾನ್ ಏನಾಗಿತ್ತು? ತನಿಖೆ ಬಗ್ಗೆ ತಿಳಿದುಕೊಂಡೇ ಶಂಕಿತ ಪಕ್ಕಾ ಸ್ಕೆಚ್ ಹಾಕಿರೋದು ಇಲ್ಲಿ ಬಯಲಾಗಿರೋದು. ಪರಾರಿಯಾಗೋದಕ್ಕೆ ಆತ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದ. ಯಾವ ರೀತಿ ತನಿಖೆ ನಡೆಯುತ್ತೆ ಅನ್ನುವಂತಹ ಸಂಪೂರ್ಣ ಐಡಿಯಾ ಆತನಿಗೆ ಇತ್ತು. ತನಿಖೆ ಬಗ್ಗೆ ತಿಳಿದುಕೊಂಡೇ ಶಂಕಿತನಿಂದ ಪಕ್ಕಾ ಸ್ಕೆಚ್, ಪರಾರಿಯಾಗೋದಕ್ಕೆ ಪಕ್ಕಾ ಪ್ಲಾನ್ ಮಾಡಿದ್ದ ಭೂಪ. ಬ್ಲಾಸ್ಟ್ ಆಗುವ ಮೊದಲೇ ಊರು ಬಿಡೋದಕ್ಕೂ ಆತ ಪ್ಲಾನ್ ಮಾಡಿಕೊಂಡಂಗಿದೆ. ಕರ್ನಾಟಕ ಗಡಿ ದಾಟೋದಕ್ಕೆ 1.5 ಗಂಟೆ ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ನ. ಹಾಗಾದ್ರೆ ಕೆಫೆಗೆ ಶಂಕಿತ ಎಂಟ್ರಿ ಕೊಟ್ಟಿದ್ದು ಸುಮಾರು 11:30 ಹೊತ್ತಿಗೆ. ಕೆಫೆಯಿಂದ ಹೊರಟಿದ್ದು ಬೆಳಗ್ಗೆ 11:50 ಸುಮಾರಿಗೆ. ಕೆಫೆಗೆ ಎಂಟ್ರಿ ಕೊಟ್ಟಿದ್ದು 11:30, ಕೆಫೆಯಿಂದ ಹೊರಗಡೆ ಬಂದಿದ್ದು 11:50, ಅಂದ್ರೆ 20 ನಿಮಿಷ. ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದು ಮಧ್ಯಾಹ್ನ 12:55ಕ್ಕೆ. ಬಾಂಬ್ ಸ್ಫೋಟಕ್ಕೆ ಮುನ್ನವೇ ಗಡಿ ದಾಟೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ನ. ಹಾಗಾದ್ರೆ ಪೊಲೀಸರು ಅಲರ್ಟ್ ಆಗುವ ಮುನ್ನವೇ ಶಂಕಿತ ಪರಾರಿಯಾಗಿರೋದು ಕೂಡ ಇಲ್ಲಿ ಸ್ಪಷ್ಟವಾಗಿದೆ. ನಾಕಾಬಂದಿ ಹಾಕುವ ಮೊದಲೇ ಪಕ್ಕದ ರಾಜ್ಯಕ್ಕೆ ಆತ ಪರಾರಿಯಾಗಿರುವ ಸಾಧ್ಯತೆ ಇದೆ. ತಮಿಳುನಾಡು, ಕೇರಳಕ್ಕೆ ಶಂಕಿತ ಆರೋಪಿ ಪರಾರಿಯಾಗಿರುವ ಶಂಕೆ. ಪಕ್ಕದ ರಾಜ್ಯ ಅಂತಂದ್ರೆ ಸಹಜವಾಗಿ ತಮಿಳುನಾಡು, ಕೇರಳ ಅಥವಾ ಆಂಧ್ರ ಪ್ರದೇಶ. ಕೆಫೆಯಿಂದ ವೈಟ್ ಫೀಲ್ಡ್ಗೆ ಹೋಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಚನ್ನಸಂದ್ರ ಮೂಲಕ, ಸರ್ಜಾಪುರ, ಅತ್ತಿಬೆಲೆ ಮೂಲಕ ತಮಿಳುನಾಡಿಗೆ ಆತ ಏನಾದ್ರೂ ಪರಾರಿಯಾದ್ನ. ಹಾಗಾದ್ರೆ ತಮಿಳುನಾಡು ಬಾರ್ಡರ್ ವರೆಗೆ ಎಲ್ಲಾ ಸಿಸಿಟಿವಿ ಪರಿಶೀಲನೆ ಕೂಡ ಮಾಡಲಾಗಿದೆ. ತಮಿಳುನಾಡು, ಕೇರಳ ಪೊಲೀಸರ ಜೊತೆಗೆ ನಿರಂತರ ಸಂಪರ್ಕ ಇಟ್ಕೊಳ್ಳಲಾಗಿದ್ದು ಎಲ್ಲಾ ಕಡೆ ಕರ್ನಾಟಕ ಪೊಲೀಸರು ಈಗ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ಕೇರಳ, ತಮಿಳುನಾಡು, ಆಂಧ್ರ, ಕರ್ನಾಟಕದಿಂದ ಹೋಗಿರುವಂತಹ ಪೊಲೀಸರು ವಿಶೇಷ ತಂಡ ತನಿಖೆ ನಡೆಸ್ತಾ ಇದೆ. ವಿಚಾರಣೆ ಆರಂಭ ಆಗಿದೆ. ಈಗ 2 ದಿನ ಆಯಿತು. ಇನ್ನು ಒಂದಷ್ಟು ಮಾಹಿತಿ ಅಂತೂ ಸಿಕ್ಕಿದೆ. ಆದರೆ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ನಾವು ಸಾರ್ವಜನಿಕವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಗೃಹ ಸಚಿವರು ಕೂಡ ಹೇಳಿದ್ದಾರೆ ಈಗಾಗಲೇ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈ ಸ್ಫೋಟ ಪ್ರಕರಣವನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲಿ ಯಾರು ಬಾಂಬ್ ಇಟ್ಟು ಆಗಿದ್ದಾನೆ ಆ ವ್ಯಕ್ತಿ ಬಹಳ ಪ್ಲಾನ್ ಮಾಡಿಕೊಂಡು ಈ ತನಿಖೆಯ ಜಾಡನ್ನ ಮೊದಲೇ ಅರ್ಥ ಮಾಡಿಕೊಂಡು ಸಿನಿಮೀಯ ರೀತಿಯಲ್ಲಿ ಆತ ಪ್ಲಾನ್ ಮಾಡಿಕೊಂಡು ಊರು ಬಿಟ್ಟಿರುವ ಬಗ್ಗೆ ಒಂದು ಅನುಮಾನ ಕಾಡ್ತಾ ಇದೆ. ಅಂದ್ರೆ ಪಕ್ಕದ ರಾಜ್ಯಕ್ಕೆ ಎಲ್ಲಾದ್ರೂ ಎಸ್ಕೇಪ್ ಆಗಿರಬಹುದಾ ಅಂತ. ಸೊ ಈ ನಿಟ್ಟಿನಲ್ಲಿ ಸಿಗ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಏನು ಮತ್ತೆ ಅನುಮಾನಗಳೇನೇನು? ಖಂಡಿತ ಸುಕನ್ಯಾ, ಈಗಾಗಲೇ ಘಟನೆ ನಡೆದು 47 ಗಂಟೆಗಳಾಗಿದೆ. ಈವರೆಗೂ ಕೂಡ ಪೊಲೀಸರಿಗೆ ಆತ ಎಲ್ಲಿದ್ದಾನೆ ಅನ್ನುವಂತಹ ಅಂಶ ಇನ್ನೂ ಪತ್ತೆ ಆಗಿಲ್ಲ. ಈ ನಡುವೆ ಮತ್ತೊಂದು ಅನುಮಾನ ಬರ್ತಾ ಇರುವಂಥದ್ದು, ಈಗಾಗಲೇ ಆತ ರಾಜ್ಯವನ್ನ ಬಿಟ್ಟು ನೆರೆ ರಾಜ್ಯಕ್ಕೆ ಹೋಗಿರ್ಬೋದಾ ಅನ್ನುವಂಥ ಒಂದು ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದ್ರೆ ಟೈಮ್ ಲೈನ್ ಅನ್ನ ಗಮನಿಸೋದಾದ್ರೆ, ಜೊತೆಗೆ ಆ ಇಟ್ಟಂತಹ ಒಂದು ಸ್ಫೋಟದಲ್ಲಿ ಒಂದು ಟೈಮ್ನ ಕೂಡ ಟೈಮ್ ಸೆಟ್ ಮಾಡಿರೋದು ಕೂಡ ಸಾಕಷ್ಟು ಒಂದು ಅನುಮಾನಕ್ಕೆ ಕೂಡ ಎಡೆ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಬೆಂಗಳೂರಿನ ಹೃದಯ ಭಾಗವನ್ನು ಹೊರತುಪಡಿಸಿ ಈ ರೀತಿಯಾಗಿ ಕುಂದಲಹಳ್ಳಿಯಲ್ಲಿ ಒಂದು ಸ್ಫೋಟಕ್ಕೆ ಒಂದು ಸಂಚು ಮಾಡಿರುವಂಥದ್ದು, ಎಲ್ಲೋ ಒಂದು ಕಡೆ ಪಕ್ಕದ ರಾಜ್ಯಕ್ಕೆ ಹೋಗುವಂತ ಒಂದು ರೀತಿಯಲ್ಲಿ ಒಂದು ಪೂರ್ವ ನಿಯೋಜಿತ ಒಂದು ತಂತ್ರದ ಒಂದು ಭಾಗವ ಅನ್ನುವಂಥ ಅನುಮಾನ ಕೂಡ ಮೂಡುವಂಥದ್ದು. ಯಾಕಂದ್ರೆ ಈಗಾಗಲೇ ಈ ಘಟನೆಯ ಸಂಬಂಧವಾಗಿ ನೋಡ್ತಾ ಹೋದ್ರೆ 47 ಗಂಟೆಗಳು ಕೂಡ ಕಳೆದಿರುವಂಥದ್ದು. ಈ ನಡುವೆ ಆತ ಏನು 11 ಗಂಟೆಗೆ 11:30 ಸುಮಾರಿಗೆ ಆತ ಹೋಟೆಲ್ಗೆ ಬಳಿ ಬರ್ತಾನೆ. ಆ ಸಂದರ್ಭದಲ್ಲಿ ಇಲ್ಲಿ ಸ್ಫೋಟಕ ವಸ್ತುವನ್ನ ಇಟ್ಟಂತ ಬಳಿಕವಾಗಿ ಆತ ನಾಪತ್ತೆ ಆಗ್ತಾನೆ. ಈ ನಡುವೆ ಆತ ನಾಪತ್ತೆ ಆದ ವ್ಯಕ್ತಿ ಎಲ್ಲಿ ಹೋಗಿದ್ದಾನೆ ಅನ್ನುವಂಥ ಒಂದು ಅನುಮಾನದ ನಡುವೆ ಆತ ಇಲ್ಲಿಂದ ಆ ನೆರೆ ರಾಜ್ಯಕ್ಕೆ ಹೋಗಕ್ಕೆ ಅಂದ್ರೆ ಹೊಸೂರಿಗೆ ತೆರಳಿಕ್ಕೆ ಕನಿಷ್ಠ ಒಂದು 59 ನಿಮಿಷ ಬೇಕಾಗಬಹುದು. ಭಾಗಶಃ ತೆಗೆದುಕೊಂಡ್ರು ಕೂಡ 1.25 ಗಂಟೆ ಆಗಬಹುದು. ಆ ನಿಟ್ಟಲ್ಲಿ ಈತ ಟೈಮ್ ಸೆಟ್ ಮಾಡಿರುವಂಥದ್ದು. ಅಂದ್ರೆ 11:30ಗೆ ಬಂದು ಆತ ಸ್ಫೋಟಕ್ಕೆ ಒಂದು ಸಂಚುವನ್ನು ರೂಪಿಸಿರೋನು ಸರಿಸುಮಾರು 1 ಗಂಟೆ ಸುಮಾರಿಗೆ ಈ ರೀತಿಯಾದಂತಹ ಒಂದು ಸ್ಫೋಟ ಸಂಭವಿಸುವಂಥದ್ದು. ಅಷ್ಟೊತ್ತಿಗಾಗಲೇ ಆತ ತನ್ನ ಪ್ಲಾನ್ ಅಂತೆ, ತನ್ನ ಅಣತೆಯಂತೆ ಆತ ರಾಜ್ಯವನ್ನ ಬಿಟ್ಟು ಹೋಗುವಂತಹ
ಸಾಕಷ್ಟು ಒಂದು ಸಮಯ ಕೂಡ ಇರುವಂತದ್ದು. ಎಲ್ಲೋ ಒಂದು ಕಡೆ ಈ ರೀತಿಯಲ್ಲಿ ಆತ ಒಂದು ತಂತ್ರವನ್ನ ಹೆಣೆದಿದ್ದ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅನುಮಾನ ಬರುತ್ತೆ. ಯಾಕಂದ್ರೆ ಆತ ಸಾರ್ವಜನಿಕ ವಾಹನವನ್ನೇ ಬಳಸಿರುವಂತದ್ದು, ಅಂದ್ರೆ ಬಸ್ನಲ್ಲೇ ಬರುವಂತದ್ದು. ಬಸ್ನಲ್ಲಿ ಬಂದು 300 ಮೀಟರ್ ನಡ್ಕೊಂಡ್ ಬಂದು ಇಲ್ಲಿ ಒಂದು ಸ್ಫೋಟಕ ವಸ್ತುವನ್ನ ಇಟ್ಟು ಬಳಿಕವಾಗಿ ಆತ ಇಲ್ಲಿಂದ ತೆರಳುವಂತಹ ವಿಚಾರವನ್ನ ನೋಡಿದ್ರೆ ಭಾಗಶಃ ಈತ ಇಲ್ಲಿನ ಪಕ್ಕದ ರಾಜ್ಯ ತಮಿಳುನಾಡಿಗೆ ಅಥವಾ ಕೇರಳಕ್ಕೆ ಹೋಗಿರುವಂತಹ ಬಹುತೇಕ ಅನುಮಾನ ಈಗ ಪೊಲೀಸರಲ್ಲಿ ಮೂಡಿರುವಂತದ್ದು. ಅದೇ ನಿಟ್ಟಿನಲ್ಲಿ ಈಗಾಗಲೇ ಕೇರಳ ಹಾಗೂ ತಮಿಳುನಾಡು ಪೊಲೀಸರ ಜೊತೆಗೂ ಕೂಡ ಈ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡು, ಜೊತೆಗೆ ಈ ಸಿಕ್ಕಿರುವಂತಹ ಒಂದು ಮಾಹಿತಿಗಳೇನಿವೆ, CCTV ಫುಟೇಜ್ಗಳೇನಿದೆ, ಜೊತೆಗೆ ಆತನ ಏನ್ ಮೈಕಟ್ಟು ಏನಿದೆ, ಆತನ ನೋಡೋದಕ್ಕೆ ಯಾವ ರೀತಿ ಕಾಣ್ತಾ ಇದ್ದಾನೆ, ಅದರ ಆಧಾರದ ಮೇಲೆ ಆತನ ಒಂದಿಷ್ಟು ಮಾಹಿತಿಗಳು ಅಲ್ಲಿ ಏನಾದರೂ ಸಿಗ್ಬೋದಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಮಾಹಿತಿಗಳನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಮುಂದಾಗಿರುವಂಥದ್ದು. ಬಹುತೇಕವಾಗಿ 47 ಗಂಟೆ ಆಗಿದೆ. ಈಗಾಗಲೇ ಸಾಕಷ್ಟು ಪೊಲೀಸರು ಕೂಡ ಹಲವು ಆಯಾಮಗಳಲ್ಲಿ ಒಂದು ತನಿಖೆಯನ್ನ ಮಾಡಿದ್ದಾರೆ. ಆದ್ರೆ ಇನ್ನೂ ಕೂಡ ಆತ ಎಲ್ಲಿ ಅನ್ನುವಂತ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಜಗದೀಶ್, ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಸಾರ್ವಜನಿಕರಿಂದ ಕೂಡ ಕೇಳಿ ಬರ್ತಾ ಇರೋದು, ಘಟನೆ ನಡೆದ 1.5 ಗಂಟೆಯಲ್ಲಿ, ಅಂದ್ರೆ ಘಟನೆ ನಡೆದ ತಕ್ಷಣ ಗೊತ್ತಾಗಿದೆ, ಅದು 2 ದಿನಗಳಾಯ್ತು, ಆದ್ರೂ ಕೂಡ ಯಾಕೆ ಆತನನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆತನನ್ನ ಹಿಡಿಯೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಹಾಗಾದ್ರೆ ಅಷ್ಟು ನಮ್ಮ ವ್ಯವಸ್ಥೆ ಚುರುಕಾಗಿಲ್ವಾ ಅನ್ನುವಂತಹ ಪ್ರಶ್ನೆ ಸಾಮಾನ್ಯ ಜನರಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಇಷ್ಟು ತಡ ಬೇಕಾ ವ್ಯಕ್ತಿಯನ್ನ ಸೆರೆ ಹಿಡಿಯೋದಕ್ಕೆ, ಇಷ್ಟೆಲ್ಲ ಟೆಕ್ನಾಲಜಿ ಇದ್ರೂ ಕೂಡ? ಖಂಡಿತ ಸುಕನ್ಯಾ, ಆದ್ರೆ ಸ್ಫೋಟದ ಸಂಚು ರೂಪಿಸಿದಂತಹ ಏನು ಆರೋಪಿಗಳೇನಿದ್ದಾರೆ ಅವರು ಸಾಕಷ್ಟು ಚಾಕಚಕ್ಯತೆಯಿಂದ ಸಾಕಷ್ಟು ತಂತ್ರವನ್ನ ಹೆಣೆದಿದ್ದಾರೆ. ಇದು ಕೇವಲ ಏನು ಒಂದು ದಿನಕ್ಕೆ ಮಾತ್ರ ಆ ತಂತ್ರ ಆಗಿರಲಿಲ್ಲ, ಇದು ಸಾಕಷ್ಟು ಒಂದು ಗ್ರೌಂಡ್ ವರ್ಕ್ ಕೂಡ ಆಗಿರುವಂತದ್ದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟವಾಗಿರುವಂತದ್ದು. ಅಂದ್ರೆ ಈ ಹಿಂದೆ ಕೂಡ ಹಲವು ಬಾರಿ ಈ ರೀತಿಯಾದಂತ ಒಂದು ಸ್ಫೋಟಕ್ಕೆ ಒಂದು ಸಂಚು ರೂಪಿಸುವಂತಹ ಸಂದರ್ಭದಲ್ಲಿ ಬಂದು ಹೋಗುವಂಥದ್ದು, ಜೊತೆಗೆ ಈ ಸಂದರ್ಭದಲ್ಲಿ ರಸ್ತೆಗಳ ಮಾರ್ಗವನ್ನ ನೋಡ್ಕೊಳ್ಳುವಂಥದ್ದು, ಜೊತೆಗೆ ಜನಸಂದಣಿ ನೋಡುವಂಥದ್ದು. ಈಗ ಆತ 11:30ಕ್ಕೆ ಬಂದು 1 ಗಂಟೆಗೆ ಸ್ಫೋಟ ಆಗಬೇಕು ಅನ್ನುವಂಥ ಒಂದು ಟೈಮರ್ ಅನ್ನ ಸೆಟ್ ಮಾಡಿದಾನೆ. ಅಂದ್ರೆ ಬಹುಶಃ 1 ಗಂಟೆಗೆ ಈ ಸಂದರ್ಭದಲ್ಲಿ ಇಲ್ಲಿ ಎಷ್ಟು ಜನ ಇರ್ಬೋದು ಅನ್ನುವಂಥದ್ದನ್ನ ಆತ ಅದಾಗ್ಲೇ ಊಹಿಸಿರ್ತಾನೆ. ಅದರ ಆಧಾರದ ಮೇಲೆ ಆತ ಇಲ್ಲಿ ಬಂದು ಇಟ್ಟು ಹೋಗಿರುವಂಥದ್ದು. ಇನ್ನು ಜೊತೆಗೆ ಈಗಾಗಲೇ ಈ ಹಿಂದೆ ನಡೆದಂತಹ ಹಲವು ಪ್ರಕರಣಗಳು, ಅಂದ್ರೆ ಸ್ಫೋಟ ಪ್ರಕರಣಗಳಿಗೆ ಸಾಕಷ್ಟು ಒಂದು ಸಾಮ್ಯತೆ ಕೂಡ ಇರುವಂತಹ ನಿಟ್ಟಲ್ಲಿ ನೋಡೋದಾದ್ರೆ ಈ ಎಲ್ಲೋ ಒಂದು ಕಡೆ ಉಗ್ರ ಚಟುವಟಿಕೆಗಳ ಭಯೋತ್ಪಾದಕರಿಂದ ಈ ರೀತಿಯಾದಂತಹ ಒಂದು ಕೃತ್ಯ ಎಸಗಿದಾರ ಅನ್ನುವಂತಹ ಒಂದು ಅನುಮಾನ ಕೂಡ ಮೂಡುತ್ತೆ. ಯಾಕಂದ್ರೆ ಸಾಕಷ್ಟು ಒಂದು ನುರಿತವಾಗಿ ಹೈ ಟೆಕ್ನಾಲಜಿಯ ಡಿವೈಸ್ಗಳನ್ನ ಬಳಸಿ ಇಲ್ಲಿ ಒಂದು ಸ್ಫೋಟಕ್ಕೆ ಒಂದು ಸಂಚನ್ನ ರೂಪಿಸಿರುವಂತದ್ದು ಇಲ್ಲಿ ಪತ್ತೆ ಆಗಿರುವಂತದ್ದು. ನಮ್ಮ ವ್ಯವಸ್ಥೆ ಅಷ್ಟು ಚುರುಕಾಗಿಲ್ವಾ? ಹಾಗಾದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಅಂತಹ ತಂತ್ರಜ್ಞಾನ ಇಲ್ವಾ ಹೆಡೆಮುರಿ ಕಟ್ಟುವಷ್ಟು? ಸುಕನ್ಯಾ, ಈ ತನಿಖೆಯನ್ನ ಕೇವಲ ರಾಜ್ಯದ ತನಿಖಾ ತಂಡ ಅಲ್ಲ, ಕೇಂದ್ರದ ತನಿಖಾ ತಂಡಗಳು ಕೂಡ ಈಗಾಗಲೇ ತನಿಖೆ ಮಾಡ್ತಾ ಇರುವಂತದ್ದು. ಬೇಕಾಗಿರುವಂತಹ ಎಲ್ಲ ಆಯಾಮಗಳ ಒಂದು ತನಿಖೆಯನ್ನ ಮಾಡ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಏನೋ ಒಂದು ಕಡೆ ಈ ರೀತಿಯಾದಂತಹ ಒಂದು ಭಯೋತ್ಪಾದಕರ ಹೆಜ್ಜೆ ಸಾಕಷ್ಟು ಒಂದು ಮುಂದೆ ಇರುವಂತದ್ದು. ಇದು ಎಲ್ಲೋ ಒಂದು ಕಡೆ ಪೊಲೀಸರಿಗೆ ಹಿನ್ನಡೆ ಆಗ್ತಾ ಇದೆಯಾ ಅಂತ ಒಂದು ಅನುಮಾನ ಕೂಡ ಮೂಡುವಂಥದ್ದು. ಆ ನಿಟ್ಟಲ್ಲಿ ಈಗಾಗಲೇ ಏನು ನಡೆದಿರುವಂತಹ ಈವರೆಗಿನ ತನಿಖೆಯಲ್ಲಿ ಆತ ಯಾರು ಅನ್ನುವಂಥದ್ದು, ಅಂದ್ರೆ ಒಂದು ಶಂಕಿತ ವ್ಯಕ್ತಿಯ CCTVಗಳ ಮಾತ್ರ ಬಿಟ್ರೆ ಅದನ್ನ ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಗಳು ಇಲ್ಲ. ಹೀಗಾಗಿ ಈವರೆಗೂ ನಡೆದಿರುವಂತಹ ಒಂದು ತನಿಖೆ ಏನಿದೆ, ಇದರಲ್ಲಿ ಸಿಕ್ಕಿರುವಂತಹ ವಿಚಾರಗಳೇನಿವೆ ಅದನ್ನ ಆಧರಿಸಿಕೊಂಡು ಮತ್ತೆ ಈಗ CCB ಮರು ತನಿಖೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಈವರೆಗೆ ಸಿಕ್ಕಿರುವಂತಹ ಸಾಕ್ಷ್ಯಗಳೇನಿವೆ ಅವೆಲ್ಲವನ್ನು ಕೂಡ ಮತ್ತೆ ಮರುಪರಿಶೀಲನೆ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಈವರೆಗೂ ನಡೆದಿರುವಂತಹ ಒಂದು ತನಿಖೆಯ ಭಾಗ ಏನಿದೆ ಅದರ ಸಂಬಂಧವಾಗಿ ಈಗಾಗಲೇ ಗೃಹ ಸಚಿವರಾಗಿರ್ಬೋದು, ರಾಜ್ಯದ DG and IGP ಆಗಿರುವಂತಹ ಅಲೋಕ್ ಮೋಹನ್ ಅವರಾಗಿರ್ಬೋದು, ಕಮಿಷನರ್ ಕಚೇರಿಯಲ್ಲಿ ಈ ಸಂಬಂಧವಾಗಿ ಸಾಕಷ್ಟು ಒಂದು ಚರ್ಚೆಗಳನ್ನ ಕೂಡ ಮಾಡಿಕೊಂಡು ಮುಂದಿನ ಭಾಗದಲ್ಲಿ ಯಾವ ರೀತಿಯಾದಂತಹ ಒಂದು ತನಿಖೆಯನ್ನ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಮಹತ್ವದ ಒಂದು ಚರ್ಚೆ. ಜಗದೀಶ್, ಧನ್ಯವಾದ ಮಾಹಿತಿಗಾಗಿ.